ಶ್ರೀ ಯೋಗಿನಾರಾಯಣ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಬಲಿಜ ಜನಾಂಗದ ತಾತನೆಯವರಾದ ಕಾಲಜ್ಞಾನಿ ಶ್ರೀ ಯೋಗಿನಾರಾಯಣ 300ನೇ ಮಹೋತ್ಸವವನ್ನು ಇವತ್ತು ಆಚರಣೆ ಮಾಡಲಾಗ್ತಾ ಇದೆ ರವೀಂದ್ರ ಕಲಾಕ್ಷೇತ್ರ. ಇದರ ಅಂಗವಾಗಿ ಕಾರ್ಪೊರೇಷನ್ ಕಚೇರಿಯಿಂದ ಇಲ್ಲಿ ಒಂದು ಮೆರವಣಿಗೆ ಏರ್ಪಾಡು ಮಾಡಲಾಗಿದೆ 4 ಗಂಟೆಯಿಂದ 5 ಗಂಟೆ ತನಕ. 5 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ನಂತರ ಈಗ ನಮ್ಮ ಜನಾಂಗದ ಮತ್ತು ಸರ್ಕಾರದಿಂದ ಎಲ್ಲ ವ್ಯಕ್ತಿಗಳು ಮಾತಾಡ್ತಾರೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮ ತುಂಬ ಸಾವಧಾನವಾಗಿ ಅದ್ಧೂರಿಯಾಗಿ ಮಾಡಬೇಕಂತ ನಾವು 3-4 ಸಭೆಗಳನ್ನ ಮಾಡಿದ್ದೇವೆ. ನಂತರ ಜನಗಳನ್ನ ಕರೆ ತಂದು ಇದನ್ನು ಜನ ಸೇರಿಸಬೇಕಂತ ಎಲ್ಲ ನಮ್ಮ ಬಲಿಜ ಮುಖಂಡರೆಲ್ಲ ಸುಮಾರು 1 ವಾರ ಕಾಲದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳು ಕೂಡ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ. ಈಗ ಅದೇ ರೀತಿಯಲ್ಲಿ ಇಲ್ಲೂ ಮಾಡಬೇಕಂತ ನಮ್ಮ ಸರ್ಕಾರ ವತಿಯಿಂದ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಬಲಿಜ ಜನಾಂಗದ ಮುಖಂಡರುಗಳ ಸೇರಿ ಎಲ್ಲ ಥರ ಸಹಕಾರ ನೀಡಿದ್ದೇವೆ. ಇದರ ಜೊತೆಗೆ ಐಟಿನಲ್ಲಿ ನಮ್ಮ ಬಲಿಜ ಜನಾಂಗ 9 ಜನ ಇದ್ದಾಗ ಶ್ರೀನಿವಾಸ ಬಲಿಜ ಜನಾಂಗ ಅಂತ ನಾವು ಏರ್ಪಾಡು ಮಾಡಿ ಇಷ್ಟರವರೆಗೂ ನಮ್ಮ ಜನಾಂಗಕ್ಕೆ ಏನು ಬೇಕು ಎಲ್ಲ ಹೋರಾಟ ಮಾಡಿ 2A ಇರ್ಬೋದು, ಮತ್ತೊಂದು ಇರ್ಬೋದು, ಇನ್ನೊಂದು ಇರ್ಬೋದು. ಅದರ ಜೊತೆಗೆ ನಾವು ಜನಾಂಗಕ್ಕೆ ವಧುವರದಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಅಂಥೇಳಿ 40 ವರ್ಷದಿಂದ ತವನಾರಲ್ಲಿ ವಧುವರರ ಸಮಾವೇಶ ಪ್ರತಿ 2 ವರ್ಷಕ್ಕೆ ಸತಿ ಮಾಡ್ತಾ ಇದ್ದೇವೆ. ಇದ್ರ ಮುಖಾಂತರ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ. ಅದ್ರ ಜೊತೆಗೆ ನಮ್ಮ ವಧುವರರ ಕೇಂದ್ರ ಉಮಾ ಥಿಯೇಟ್ರ್ ಮುಂಭಾಗದಲ್ಲಿ ಮಹಾಲಕ್ಷ್ಮಿ ಕಟ್ಟಡದಲ್ಲಿದೆ. ಪ್ರತಿ ಶನಿವಾರ ಭಾನುವಾರ ಇದು ತೆರೆದಿದೆ. ಇದರಲ್ಲೂ ಕೂಡ ಶನಿವಾರ ಭಾನುವಾರ 106 ಜನ ಬಂದು ಇದು ಅಲ್ಲಿ ರಿಜಿಸ್ಟರ್ ಮಾಡಿ ಎಲ್ಲ ಅನುಕೂಲ ಪಡ್ತಿದ್ದಾರೆ. ಇದರ ಜೊತೆಗೆ ಶ್ರೀ ಯೋಗಿನಾರಾಯಣ ತಾತನವರ ಆಶೀರ್ವಾದದಲ್ಲಿ ಶ್ರೀ ಯೋಗಿನಾರಾಯಣ ಪತ್ತಿನ ಸಹಕಾರವನ್ನು ಪ್ರಾರಂಭಿಸಿ ಸ್ವಂತ 4 ಅಂತಸ್ತಿನ ಕಟ್ಟಡವನ್ನು ನಾವು ನಿರ್ಮಾಣಿಸಿ 1 ಕೋಟಿ ತನಕ ನಾವು ಸಾಲ ನೀಡುತ್ತಿದ್ದೇವೆ. ನಮ್ಮ ಈ ಒಂದು ಸೊಸೈಟಿಯಲ್ಲಿ 3840 ಸದಸ್ಯರಿದ್ದು ಪ್ರತಿ ವರ್ಷವೂ ಸರ್ವ ಸದಸ್ಯ ಸಭೆಯಲ್ಲಿ ಬಲಿಜ ಜನಾಂಗದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಮಾಡುತ್ತಿದ್ದೇವೆ. ಅದರ ಜೊತೆಗೆ ಈ ಒಂದು ಸೊಸೈಟಿ ಪಾರದರ್ಶಕವಾಗಿ ಯಾವುದೇ ತೊಂದರೆ ಇಲ್ಲದೆ ಅಡಚಣೆ ಇಲ್ಲದೆ ಪ್ರತಿಯೊಂದರಲ್ಲೂ ಲೆಕ್ಕದಲ್ಲಿ ಗುರಿ ಇಟ್ಟುಕೊಂಡು 1 ಪೈಸಾ ಹಾಗೆ ಈಗ ಹೋಗ್ಬಿಡುದಂತೇಳಿ ಅದರಲ್ಲಿ ತುಂಬ ಖಂಡಿತವಾಗಿ ನಡೆಸುತ್ತಿದೆ. ಈ ಒಂದು ಸೊಸೈಟಿ ಪ್ರಾರಂಭದಿಂದ ಇದುವರೆಗೂ ಎಲ್ಲ ಥರವಾದ ನೆರವು ನೀಡಿ ಜೊತೆಗೆ ನಾನು ಪ್ರತಿದಿನ 6 ಗಂಟೆ ಕಾಲ ಉಚಿತವಾಗಿ ಕೆಲಸ ಮಾಡಿ ಸೊಸೈಟಿ ಒಂದು ಒಳ್ಳೆಯ ಸ್ಥಾನವನ್ನು ಮಾನವನ್ನು ಕೊಟ್ಟಿದ್ದೀನಿ. ಇದರ ವಿಷಯವಾಗಿ ಕರ್ನಾಟಕ ಸರ್ಕಾರದಿಂದ ನನಗೆ ಸಹಕಾರ ರತ್ನ ಸ್ವೀಕರಿಸಿದ್ದೇನೆ. ಹಲವಾರು ಪ್ರಶಸ್ತಿಗಳು ಬಂದಿದೆ. ಅಚೀವರ್ ಅವಾರ್ಡು, ಸಾಧಕರ ಅವಾರ್ಡು, ಆಮೇಲೆ ಒಳ್ಳೆಯ ಉತ್ತಮ ಸೇವಕ ಇದೆಲ್ಲ ಬಂದಿದೆ. ನನ್ನ ಗುರಿ ಇಷ್ಟೇ, ಬಲಿಜ ಜನಾಂಗ ಮಾತ್ರ ಬೇರೆ ಎಲ್ಲ ಜನಾಂಗಕ್ಕೂ ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು. ಮುಖ್ಯವಾಗಿ ಬಲಿಜ ಜನಾಂಗಕ್ಕೆ ಏನೇನು ಸರ್ಕಾರದಿಂದ ಬರಬೇಕು ಅದು 2A ಇರ್ಬೋದು, ಮತ್ತು ಅದು ನಮ್ಮ ಬೇರೆ ಜನಾಂಗಕ್ಕೆ ಅವರು ಒಂದು ಭೂಮಿಯನ್ನು ಕೊಟ್ಟಿದ್ದಾರೆ 1 ಎಕರೆಯಿಂದ 3 ಎಕರೆ, ಅದನ್ನು ಕೂಡ ಪಡ್ಕೋಬೇಕಂತ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿ ಅದ್ಧೂರಿಯಾಗಿ ನಡೆಸಬೇಕಂತ ನನ್ನ ಎಲ್ಲ ಸಹಕಾರರು ನಮ್ಮ ಮಿತ್ರರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಜೈ ಬಲಿಜ. ನಮಸ್ಕಾರ. ಅಧ್ಯಕ್ಷರು ಶ್ರೀ ಯೋಗಿನಾರಾಯಣ ಪತ್ತಿನ ಸಹಕಾರ ಸಂಘ, ಕಾರ್ಯದರ್ಶಿ ಶ್ರೀನಿವಾಸ ಬಲಿಜ ಸಂಘ, ಕಾರ್ಯದರ್ಶಿ ITI ರಿಟೈರ್ಡ್ ಆಫೀಸರ್ಸ್ ಅಸೋಸಿಯೇಷನ್, ಜಂಟಿ ಕಾರ್ಯದರ್ಶಿ ಸೈನ್ಸಾನ್ ಆಂಬುಲೆನ್ಸು, ಆಮೇಲೆ ಸದಸ್ಯರು ಓಂಕಾರ ನಗರ ಎಸ್ಟೇಟ್. ಶ್ರೀ ಯೋಗಿನಾರಾಯಣ ಜಯಂತಿಯ ಆಚರಣೆ ಸಮಿತಿಯ ನನ್ನ ನೇತೃತ್ವದಲ್ಲಿ ಎಲ್ಲ ಏರ್ಪಾಡುಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸಹ ಮಿತ್ರರು ಎಲ್ಲರೂ ಸೇರಿ ಒಂದುಗೂಡಿ ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿ 4-5 ಸಭೆಗಳು ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಒಂದು ಹೆಸರಲ್ಲಿ ಬೇರೆ ಬೇರೆ ಎಲ್ಲ ಆಲೋಚನೆಗಳು ಹಾಕ್ಕೊಂಡು ಮುಂದುವರಿಸ್ತೇವೆ ಅಂತ ತಿಳಿಯಲು ಆಚರಿಸ್ತೇವೆ.